ನಾನು ಎಲ್ರೂ ರೇಗಿಸಿದಾಗ ಇರಿಟೇಟ್ ಆಗ್ತಾರೆ ಅಣ್ಣ, ಆದರೆ ಎಲ್ಲರೂ ನನ್ನನ್ನು ರೇಗಿಸಿದಾಗ ನಾನು ಸ್ಪೋರ್ಟಿವ್ ಆಗಿ ತಗೋತೀನಿ ಅಂತ ಗಿಲ್ಲಿ ಹೇಳಿದಾಗ ಎಲ್ಲರೂ ನಕ್ಕಿದ್ರು. ಆದರೆ ದಟ್ ಈಸ್ ಟ್ರೂ. ಕಾಯಿನ್ ಕಲೆಕ್ಟ್ ಮಾಡೋ ಟಾಸ್ಕಲ್ಲಿ ಎಲ್ಲರೂ ಕಾಯಿನ್ ಕಿತ್ಕೊಳ್ಬೇಕಾದ್ರೆ ಗಿಲ್ಲಿ ಅವರ ಪ್ಯಾಂಟ್ ಹರಿದೋಗುತ್ತೆ, ಅದನ್ನು ಸ್ಪೋರ್ಟಿವ್ ಆಗಿ ತಗೋತಾರೆ. ಇವ್ರು ತಮಾಷೆ ಮಾಡಿದಾಗ ಎಲ್ಲರೂ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಿಸಾಕ್ತಾರೆ, ಅದನ್ನು ಸ್ಪೋರ್ಟಿವ್ ಆಗಿ ತಗೋತಾರೆ. ಗೆಸ್ಟ್ಗಳು ಬಂದಾಗ ಬಿಯರ್ ಟ್ರಿಮ್ ಮಾಡ್ತಾರೆ, ಸ್ಯಾರಿ ಉಟ್ಕೊಳ್ಳೋಕೆ ಹೇಳ್ತಾರೆ, ಅದನ್ನು ಸ್ಪೋರ್ಟಿವ್ ಆಗಿ ತಗೋತಾರೆ. ಇಷ್ಟೂ ಸೀಸನ್ಗಳಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಒಂದನ್ನು ಮಾತ್ರ ಸ್ಪೋರ್ಟಿವ್ ಆಗಿ ತಗೊಂಡಿಲ್ಲ, ಅದು ನಾಮಿನೇಷನ್. ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅದನ್ನು ಸ್ಪೋರ್ಟಿವ್ ಆಗಿ ತಗೋತಾರೆ ಈ ಮನುಷ್ಯ. ರಿವರ್ಸಲ್ಲಿ ಬಿಗ್ ಬಾಸು ಕಾವ್ಯ ಅವ್ರನ್ನ ಅಳಿಸೋಂತೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಬೆಸ್ಟೀನೇ ಅಳಿಸ್ಬೇಕಲ್ಲ ಅನ್ನೋ ಬೇಜಾರಿಗೆ ಊಟನ ಸ್ಕಿಪ್ ಮಾಡ್ತಾರೆ ಗಿಲ್ಲಿ. ಎತ್ತಿಟ್ಟಿದ್ದ ಊಟನ ಚೈತ್ರ ಅವರು ಬಚ್ಚಿಟ್ಟಾಗ ಅದನ್ನು ಸ್ಪೋರ್ಟಿವ್ ಆಗಿ ತಗೋತಾರೆ ಇವರು. ಹಸಿವು ಒಬ್ಬ ಮನುಷ್ಯನ ರಾಕ್ಷಸನಾಗಿ ಮಾಡುತ್ತೆ, ಆದರೆ ಇವರು ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಏನ್ರಿ ಗಿಲ್ಲಿ ಮನ್ಸು ಗೆದ್ಬಿಟ್ರಲ್ರಿ. ಕಾಮಿಡಿ ಮಾಡಿ ಮನ್ಸು ಗೆಲ್ಲೋದು ಒಂದು ತೂಕ, ಆದರೆ ಪರ್ಸನಾಲಿಟಿಯಲ್ಲಿ ಮನ್ಸು ಗೆಲ್ಲೋದು ಬೇರೆನೇ ತೂಕ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.